ಹಾಯ್ ಹಲೋ ನಮಸ್ಕಾರ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಅಲ್ಲಿ ಇವತ್ತು ಏನಾಗತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಮನೆಯವರೆಲ್ಲರೂ ಗಾಬರಿಯಾಗಿ ಕುತ್ಕೊಂಡಿದ್ದಾಗ ಸತ್ಯಣ್ಣ ಬಂದು ಅವನಿಗೆ ಏನು ಗೊತ್ತಿರಲ್ಲ. ಸೊ ಬಂದು ಇವತ್ತು ಕೋರ್ಟಲ್ಲಿ ಒಂದು ಕೇಸ್ ಇತ್ತು. ಸೊ ಕೇಸಲ್ಲಿ ಏನಾದ್ರು ಸೋತೋದ್ರೆ ನಾನು ಸತ್ತೋಗ್ತೀನಿ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಕುತ್ಕೊಂಡಿದ್ನಪ್ಪ. ಅವನ್ನ ಸಮಾಧಾನ ಮಾಡಿ ಬರೋ ತನಕ ಇಷ್ಟೊತ್ತಾಯ್ತು ನೋಡು. ಆ ಸಂಗೀತಮ್ಮ ನಿನ್ನೆ ತಲೆ ತಿರುಗಿ ಬಿದ್ರಲ್ಲ, ಓ ಬಿಸ್ಲಿರ್ ಇದೆಲ್ಲ ಅದಾಗತ್ತೆ ಬಿಡು. ಎಲ್ಲಿ ಸಂಗೀತಮ್ಮ ಒಂದು ಟೀ ತಂದು ಕೊಡಿ ಅಂತ ಹೇಳ್ತಾನೆ. ಆಗ ಮನೆಯವರಿಗೆಲ್ಲ ಬೇಜಾರಾಗತ್ತೆ. ನಂತರ ಇಲ್ಲಿ ಎಲ್ರು ಹೇಳ್ತಾರೆ ಅವರು ಸುಮ್ಮನೆ ತಲೆ ತಿರುಗಿ ಬಿದ್ದಿಲ್ಲ, ಕೋಮಕ್ಕೆ ಹೋಗಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡು ಶಾಕ್ ಆಗತ್ತೆ ಸತ್ಯಣ್ಣಗೆ. ನಂತರ ಅವರಿಗೆ ಯಾಕೆ ಕೋಮಕ್ಕೆ ಹೋದ್ರು, ಏನಾಯ್ತು ಅಂತ ಕೇಳ್ತಾರೆ. ಇಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ಕೋಮದಿಂದ ಹೋಗ್ಬೇಕಿದ್ರೆ ಹೀಗೆ ಹೇಳಿದಾಗ ಗುರುಗಳು ನಮ್ಗೆ ಒಂದು ಹೇಳಿದ್ದಾರೆ ಅಂತ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ. ಅಜ್ಜಿ ಶ್ರವಣ್ ಮತ್ತೆ ಅಜಿತ್ ಗುರುಗಳನ್ನ ಮೀಟ್ ಮಾಡಕ್ ಹೋದಾಗ ಗುರುಗಳು ಹೇಳ್ತಾರೆ, ಈ ಸಂಕಷ್ಟಕ್ಕೆ ಪರಿಹಾರ ಸುಲಭ ಆಗಿಲ್ಲ, ಬಹಳ ಕಠಿಣವಾದ ಹರಕೆ ಇದು ಅಂತ ಹೇಳಿದಾಗ ಅಜಿತ್ ಎಷ್ಟೇ ಕಷ್ಟ ಆದ್ರೂ ಸರಿ ಗುರುಗಳೇ, ನನ್ನ ಅಮ್ಮ ಬದುಕಬೇಕು, ಆ ಪರಿಹಾರ ಏನು ಅಂತ ಹೇಳಿ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಭಿಕ್ಷೆ ಬೇಡ್ಬೇಕು. ಅಮ್ಮನ ಆರೋಗ್ಯಕ್ಕಾಗಿ ಅಜಿತ್ ತನ್ನ ಅಧಿಕಾರ ಅಂತಸ್ತು ಎಲ್ಲಾನ ಮರೆತು ಭಕ್ತಾದಿಗಳಿಗೆ ಭಿಕ್ಷೆ ಬೇಡ್ಬೇಕು, ಅದರಿಂದ ಬಂದ ದಾನದಲ್ಲಿ ಅನ್ನದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಅಜ್ಜಿಗೆ ಇದೇನು ಗುರುಗಳೇ, ಅಜಿತ್ ಈ ಏರಿಯಾದ ಪೊಲೀಸ್ ಇನ್ಸ್ಪೆಕ್ಟರ್, ಅವನು ಕೈ ಚಾಚಿದ್ರೆ ಜನ ಆಡ್ಕೊಂಡು ನಗಲ್ವಾ, ಅವನ ಗೌರವ ಏನಾಗ್ಬೇಕು ಅಂತ ಹೇಳ್ತಾರೆ. ಆಗ ಅಜಿತ್, ಈ ಸ್ಥಾನ ಗೌರವ ಎಲ್ಲವೂ ನನ್ನ ತಾಯಿ ಕೊಟ್ಟಿರೋ ಭಿಕ್ಷೆ, ನಾನು ಅಮ್ಮನಿಗೋಸ್ಕರ ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡೋದಕ್ಕೂ ಸಿದ್ಧ, ಈ ಪ್ರಾಣ ಕೊಡೋದಕ್ಕೂ ಸಿದ್ಧ. ನನ್ನ ತಾಯಿ ಎಂದು ಬಂದ ನನ್ನನ್ನ ಒಮ್ಮೆ ಮಗನೇ ಅಂತ ಕರೆದ್ರೆ ಸಾಕು, ಅದೇ ನನಗೆ ದೊಡ್ಡ ಅಂತಸ್ತು ಅಂತ ಹೇಳ್ತಾರೆ. ಇಲ್ಲಿ ಭೂಮಿ ಮನೆಯಿಂದ ಹೊರಡಕ್ಕೆ ಲಗೇಜ್ ಎಲ್ಲ ಹಿಡ್ಕೊಂಡು ಬರ್ತಾ ಇರ್ತಾರೆ. ಆಗ ಲಕ್ಷ್ಮಕ್ಕ ಇವಳನ್ನ ತಡೆಯೋಕೆ ಟ್ರೈ ಮಾಡಿದಾಗ, ಇಲ್ಲ ಲಕ್ಷ್ಮಕ್ಕ ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾರೆ. ಒಂದು ಸಲ ಈ ನಿರ್ಧಾರನ ಇನ್ನೊಂದ್ಸಲ ಯೋಚನೆ ಮಾಡು ಅಂತ ಹೇಳಿದಾಗ, ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ಅದು ನಿರ್ಧಾರ ಆಗಲ್ಲ ಅಂತ ಹೇಳ್ತಾರೆ. ನೋಡು, ಅಷ್ಟರಲ್ಲೇ ಸತ್ಯಣ್ಣ ಭೂಮಿಗೆ ಕಾಲ್ ಮಾಡಿದಾಗ ಸತ್ಯಣ್ಣ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಂಗೆ ತಲೆ ಕೆಡಿಸಿ ಆ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡಿಸಿ ಇವಾಗ ನಿನ್ ಲೈಫ್ ನ ಹಾಳು ಮಾಡಿದ್ದಾರೆ, ಇವಾಗ ಕಾಲ್ ಮಾಡ್ತಾ ಇದ್ದಾರ ಏನಂತೆ ಒಂದು ಅಂತ ಬೈತಾರೆ. ಆಗ ಲಕ್ಷ್ಮಕ್ಕ ದಯವಿಟ್ಟು ಸತ್ಯಣ್ಣನ ಬೈಬೇಡಿ, ನನಗೂ ಆಗ ಅವಶ್ಯಕತೆ ಇತ್ತು ಅಲ್ವಾ ಹೇಳ್ತಾರೆ. ಆಗ ಇಲ್ಲಿ ಸತ್ಯಣ್ಣ ಏನು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಈ ಕಡೆ ಅಜಿತ್ನು ಏನು ಅಂತ ಹೇಳ್ತಾ ಇಲ್ಲ. ಇವರಿಬ್ರ ನಡುವೆ ಏನಾಗಿದೆ ಅಂತಾನೆ ಗೊತ್ತಾಗ್ತಲ್ಲ. ಇವರಿಬ್ರ ನಡುವೆ ಸಿಕ್ಕಾಕೊಂಡು ನಾನು ಕಷ್ಟ ಪಡ್ತಾ ಇದ್ದೀನಿ ಅಂತ ಅನ್ಕೋತಾರೆ. ಮತ್ತೆ ಸತ್ಯನ ಕಾಲ್ ಮಾಡಿದಾಗ ಮತ್ತೆ ಅವರದೇ ಕಾಲ, ಹೀಗೆ ಕಿರಿಕಿರಿ ಮಾಡ್ತಾನೆ ಇರ್ತಾರೆ, ನೀವು ಸ್ವಿಚ್ ಆಫ್ ಮಾಡ್ಕೊಂಬಿಡು ಅಂತ ಲಕ್ಷ್ಮಕ್ಕ ಹೇಳಿದಾಗ ಇಲ್ಲಿ ಭೂಮಿ ಹೇಳ್ತಾರೆ, ಲಕ್ಷ್ಮಕ್ಕ ಎಷ್ಟು ದಿನ ಅಂತ ನಾನು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಇವಾಗ ಕಾಲ್ ಎತ್ತಿ ಏನು ಅಂತ ಹೇಳಿದ್ರೆ ಮತ್ತೊಂದ್ಸಲ ಕಾಲ್ ಮಾಡಲ್ಲ ಅಂತ ಕಾಲ್ ಮಾಡ್ತಾರೆ. ಆಗ ಭೂಮಿ ಹತ್ರ, ಭೂಮಿ ಎಲ್ಲಿದೆಯಮ್ಮ ನೀನು, ಅದನ್ನ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಕಠೋರವಾಗಿ ಮಾತಾಡ್ತಾಳೆ ಭೂಮಿ. ಆಗ ಏನಮ್ಮ ಈ ತರ ಮಾತಾಡ್ತಾ ಇದೀಯ ನೀನು, ನಾ ಒಬ್ಬ ಅಣ್ಣ ಇದ್ದೀನಿ ಅಂತ ಮರ್ತು ಹೋಯ್ತಾ ನಿನಗೆ ಅಂತ ಹೇಳಿದಾಗ, ಇಲ್ಲ ನನಗೆ ಇವಾಗ ಯಾರ ಹೆಲ್ಪ್ ಬೇಡ, ನನ್ನಷ್ಟಕ್ಕೆ ನನ್ನ ಬಿಟ್ಬಿಡಿ, ಸ್ವಲ್ಪ ದಿವಸ ನಾನು ಎಲ್ಲೋ ಇದ್ದು ಬರ್ತೀನಿ ಅಂತ ಹೇಳ್ತಾರೆ. ಭೂಮಿ, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ, ನೀನು ಯಾವಾಗ್ಲೂ ದೇವರನ್ನ ಪೂಜೆ ಮಾಡ್ತೀಯಲ್ವಾ, ಆ ದೇವ್ರ ಹತ್ರನೇ ನಿನ್ನ ಬದುಕಲ್ಲಿ ಯಾಕೆ ಇಷ್ಟೊಂದು ಆಟ ಆಡ್ತಾ ಇದ್ದಾನೆ ಅಂತ ನ್ಯಾಯ ಕೇಳೋಣ ಅಂತ ಹೇಳ್ತಾರೆ. ಆಗ ಭೂಮಿಗೆ ಹೌದು ಅನ್ಸತ್ತೆ, ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ದೇವಸ್ಥಾನಕ್ಕೆ ಹೊರಡ್ತಾರೆ. ಅಲ್ಲಿ ಸಂಗೀತ ಅವರ ಹೆಸರಲ್ಲೇ ಅರ್ಚನೆ ಮಾಡಿಸ್ತಾರೆ. ಇಲ್ಲಿ ನಚಿಕೇತ್ ಹಾಸ್ಪಿಟಲ್ ಅಲ್ಲಿ ಒಬ್ಬನೇ ಇದ್ದು ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜು ಬಂದು ಅವನ ಹಗ್ ಮಾಡ್ಕೋತಾನೆ. ಇಲ್ಲಿ ನಚಿಗೂ ತುಂಬಾನೇ ಬೇಜಾರಾಗಿ ಅವಳನ್ನ ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ನೋಡು ಅಮ್ಮ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅಂತ, ಮಾತಾಡ್ತಾ ಇಲ್ಲ, ತುಂಬಾನೇ ಬೇಜಾರಾಗ್ತದೆ ಅಂತ ಹೇಳಿದಾಗ, ಇವತ್ತು ಈ ಸ್ಥಿತಿಗೆ ಬರಕ್ಕೆ ಕಾರಣ ಭೂಮಿ ಅಂತ ಸಿಟ್ಟಿಂದ ಅಂಜು ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ, ನನಗೆ ತಲೆ ಕೆಟ್ಟಿದ್ಯಾ, ಅಮ್ಮ ಈ ಸ್ಥಾನಕ್ಕೆ ಬರಕ್ಕೆ ಹೇಗೆ ನನ್ನ ಅದಕ್ಕೆ ಕಾರಣ ಅಂತ ಕೇಳಿದಾಗ, ಹೌದು ಅವರಿಬ್ರು ಮದ್ವೆ ಆಗೇ ಇರ್ಲಿಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ರು, ಅದು ಗೊತ್ತಾಗಿ ಅಶ್ವಿನಿ ಅತ್ತೆಗೆ ಹೇಳಿದ್ದಾರೆ, ಅದನ್ನ ಕೇಳಿ ಶಾಕ್ ಆಗಿ ಬಿದ್ದಿದ್ದಾರೆ ಅಂತ ಹೇಳಿದಾಗ, ಏನ್ ಸುಮ್ನೆ ಸುಳ್ಳು ಹೇಳ್ತಾ ಇದೀಯಾ, ನಾನು ಇದನ್ನ ನಂಬಲ್ಲ, ಅವರಿಬ್ರು ಯಾಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ಬೇಕು, ಅವರಿಬ್ರು ಆಗಿದ್ದು ಲವ್ ಮ್ಯಾರೇಜು, ನಾನು ಇವಾಗ್ಲೇ ಕಾಲ್ ಮಾಡ್ತೀನಿ ಅತ್ತಿಗೆ ಅಂತ ಕಾಲ್ ಮಾಡ್ತಾನೆ ನಚಿಕೇತ್. ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬೇಕು, ನಿಮ್ದು ಮತ್ತೆ ಅಣ್ಣಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಕೇಳಿದಾಗ ಇಲ್ಲಿ ಏನು ಆನ್ಸರ್ ಮಾಡಲ್ಲ ಭೂಮಿ. ಆಗ ಅವನಿಗೆ ಡೌಟ್ ಬಂದು, ಅದಕ್ಕೆ ಯಾಕೆ ಸುಮ್ಮನೆ ಇದ್ದೀರಾ, ಇವಾಗ ಹೇಳಿ ಅಂತ ಹೇಳ್ತಾರೆ. ಮೈದು ನೀನು ಏನೇ ಕೇಳೋದ್ರು ನಿಮ್ಮ ಅಣ್ಣನ ಕೇಳು ಅಂತ ಕಾಲ್ನ ಇಟ್ಬಿಡ್ತಾರೆ. ಆಗ ತುಂಬಾನೇ ಟೆನ್ಷನ್ ಆಗ್ತಾ ಇರತ್ತೆ ನಚಿಗೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯತ್ತೆ. ಹಾಗಿದ್ರೆ ನಚಿಗೆ ಎಲ್ಲ ಗೊತ್ತಾಗಿ ಮನೆಯವ್ರಿಗೆ ಹೇಳ್ತಾನ, ಇಲ್ಲ ಅಜಿತ್ ಭಿಕ್ಷೆ ಬೇಡಕ್ಕೆ ಹೋಗ್ತಾನ. ನೋಡಕ್ಕೆ ನಾಳೆನ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.